E20 ಅನ್ನೋದು ಎಲ್ಲರೂ ಕೇಳಿಸ್ಕೊಂಡಿರ್ತೀರ, ಆದ್ರೆ E20 ಏನು, ಅದರಿಂದ ಏನೇನ್ ಡ್ಯಾಮೇಜಸ್ ಆಗುತ್ತೆ, ಅದನ್ನ ಹೆಂಗ್ ಮಾಡ್ತಾರೆ ಅನ್ನೋದು ಯಾರಿಗಾದ್ರೂ ಗೊತ್ತಾ? E20 ಅಂದ್ರೆ 20% ಎಥನಾಲ್ ಆಮೇಲೆ 80% ಪೆಟ್ರೋಲ್ ಇರುತ್ತೆ. ಏನಕ್ಕೆ 20% ಎಥನಾಲ್ ಹಾಕ್ತಾರೆ ಅಂದ್ರೆ ಇಂಪೋರ್ಟ್ ಚಾರ್ಜಸ್ ಕಡಿಮೆ ಮಾಡಬೇಕು ಅಂತ ಈ ತರ ಮಾಡ್ತಿರೋದು. ಆದ್ರೆ ಎಥನಾಲ್ ಯಾವ್ದ್ರಿಂದ ಮಾಡ್ತಾರೆ? ಮೇನ್ಲಿ ಶುಗರ್ ಕೇನ್, ಇಲ್ಲ ರೈಸ್, ಇಲ್ಲ ಕಾರ್ನ್ ಅಂದ್ರೆ ಜೋಳ. ಇವಾಗ ಶುಗರ್ ಕೇನ್ ಇಂದ ಮಾಡ್ಬೇಕು ಅಂದ್ರೆ ಹತ್ತತ್ರ 3,500 ಲೀಟರ್ ನೀರ್ ಬೇಕು. ಇವಾಗ ಕಾರ್ನ್ ಇಂದ ಮಾಡ್ತೀನಿ ಅನ್ನಂಗಿದ್ರೆ ಹತ್ತತ್ರ 2,500. ಅದೇ ರೈಸ್ ಇಂದ ಮಾಡ್ತೀನಿ ಅಂದ್ರೆ ಹತ್ತತ್ರ 10,000 ಲೀಟರ್. ನೀರ್ಗೇನ್ ಕಮ್ಮಿ ಅಪ್ಪ, ಬಿಡು, ನೀರ್ ಬೇಜಾನಿದೆ ನಮ್ಮ ಹತ್ರ. ನೀರ್ ಆ ನೀರಲ್ಲ. ಇವಾಗ ನಾವು ಕುಡಿಯೋ ನೀರು ಫ್ರೆಶ್ ವಾಟರೇ ಬೇಕದಕ್ಕೆ. ನಾವು ಓಷನ್ ಇಂದ ತಗೊಂಡ್ ಮಾಡ್ತೀವಿ ಅನ್ನೋದಕ್ಕೆ ಆಗಲ್ಲ. ಅದು ಬಿಟ್ರೆ ಗಾಡಿಗೆ ಎಷ್ಟೊಂದು ಪ್ರಾಬ್ಲಮ್ಸ್ ಬರುತ್ತೆ. ಇಂಜಿನ್ ಪ್ರಾಬ್ಲಮ್, ಅದಾದ್ಮೇಲೆ ಪೆಟ್ರೋಲ್ ಟ್ಯಾಂಕ್ ರಸ್ಟ್ ಹಿಡಿಯುತ್ತೆ, ಅದಾದ್ಮೇಲೆ ಮೈಲೇಜ್ ಪ್ರಾಬ್ಲಮ್ ಇದೆ ಅದ್ರ ಮೇಲೆ. ಇದೆಲ್ಲ ಒಂದ್ ಸೈಡ್ಗೆ. ಇವಾಗ ನೆಕ್ಸ್ಟ್ E85 ಬರ್ತಿದೆ. ಇವಾಗ E85 ಆಲ್ಮೋಸ್ಟ್ ಬಂದಿದೆ ಕೂಡ. ಅದಕ್ಕೆ ಇವಾಗ ಏನೇನು ಪ್ರಾಬ್ಲಮ್ಸ್ ಇದೆ, ಅದರಿಂದ ಏನೇನು ಆಗುತ್ತೆ ಅನ್ನೋದು ನಿಮ್ಗೆ ಯಾರ್ಯಾರಿಗೂ ಬೇಕು ಅಂದ್ರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋಲಿ ಮಾಡ್ತೀವಿ.